ಟನಲ್ ಮೂವಿದ ಒಂದು ಟ್ರೈಲರ್ನ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಅಥರ್ವ ಅವರ ಆನಂತರ ಲಾವಣ್ಯ ಅವರ ಆನಂತರ ಅಶ್ವಿನ್ ಅವರ ಅಭಿನಯಿಸಿದ ಒಂದು ಚಿತ್ರ ಅಂದ್ರೆ ಅದ ಟನಲ್ ಮೂವಿ ಅಂತ ಹೇಳ್ಬೋದು. ಈ ಒಂದು ಮೂವಿ ಒಳಗೆ ಏನೈತೆ ಅಂದ್ರೆ ಒಂದು ಟನಲ್ ಅಂದ್ರೆ ನಾವು ಸುರಂಗ ರೀತಿ ಒಳಗೆ ಹೇಳ್ತಾವಲ್ಲ ಆ ಟೈಪ್ ಒಳಗೆ ಒಂದು ಟನಲ್ ಐತಿ. ಇದನ್ನ ಒಂದು ಅಡ್ಡ ಆಗಿ ಮಾಡ್ಕೊಂಡು ರೌಡಿಗಳು ಅಲ್ಲಿ ಇದನ್ನ ಮಾಡತ್ತಾರು. ಆ ಸಂದರ್ಭದಾಗ ನಮ್ಮ ಅಥರ್ವ ಅವರ ಒಂದು ಪೋಸ್ಟ್ಪೋನ್ ಅನ್ಬೋದು ಅಥವಾ ಜಾಬ್ ಅನ್ಬೋದು ಅಲ್ಲಿ ಆಕೈತಿ. ಆ ಸಂದರ್ಭದಾಗ ರೌಡಿಗಳನ್ನ ಎದುರು ಹಾಕೊಂಡು ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಆ ನಂತರ ಯಾವ ರೀತಿಯಾಗಿ ಆತ ರೌಡಿಗಳನ್ನ ಎದುರು ಹಾಕೊಂಡು ಜೀವನವನ್ನು ಅಲ್ಲಿ ಸಾಗಿಸ್ಬೇಕಾಗೈತಿ ಅನ್ನೋದನ್ನು ಈ ಒಂದು ಮೂವಿ ಒಳಗೆ ನಾವು ಕಾಣ್ಬೋದು. ಈ ರೀತಿ ಒಂದು ಸ್ಟೋರಿ ಐತಿ ಅಂದ್ರೆ ಮೇನ್ ಫೋಕಸ್ ಆ ಟನಲ್ ಏನೈತಿಲ್ಲ ಅಲ್ಲಿ ನಡೆಯುವಂಥ ಒಂದು ಆ್ಯಕ್ಟಿವಿಟೀಸ್ ಮ್ಯಾಗ ಮೇನ್ ಫೋಕಸ್ ಇರುವಂಥ ಮೂವಿದ. ಆನಂತರ ಟ್ರೈಲರ್ ಹೋಗಿ ನಮ್ಗೆ ಸಿಂಪಲ್ ಆಗಿ ಇದೇ ಅರ್ಥ ತಿಳಿತು. ಆನಂತರ ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ ಟ್ರೈಲರ್ ಹೋಗಿ ಯೂಸ್ ಮಾಡಿದಂಥ ಸ್ವಲ್ಪ ಮಟ್ಟಿಗೆ ಒಂದು VFX ಏನಿತ್ತಲ್ಲ ಲೋ ಇತ್ತು. ಅದನ್ನು ನೀಟ್ ಕ್ಯೂರ್ ಮಾಡಬೇಕಾ ಯಾಕಂದ್ರೆ ಸ್ವಲ್ಪ ಮಟ್ಟಿಗೆ ನೈಟ್ ಎಫೆಕ್ಟ್ ಇರೋದ್ರಿಂದ ಅದನ್ನು ಕ್ಯೂರ್ ಮಾಡ್ಕೊಂಡ್ರೆ ಮೂವಿ ಒಂದು ಚಲೋ ಮೂಡಿ ಬರೋ ಚಾನ್ಸ್ ಐತಿ. ಆನಂತರ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಡೀಸೆಂಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಐತಿ, ಚಲೋ ಐತಿ ಆ್ಯಸ್ ಕಂಪೇರ್ ಟು ಬೇರೆ ಇವಕ್ಕೆ ಚಲೋ ಐತಿ. ಆನಂತರ ಮೂವಿ ಒಳಗೆ ಆ್ಯಕ್ಟಿಂಗ್ ಮಾಡಿದಂಥ ಆ್ಯಕ್ಟರ್ಸ್ಗಳು ಎಲ್ಲರೂ ಚಲೋ ಮಾಡಿದಾರು. ಕೋ ಆ್ಯಕ್ಟರ್ಸ್ಗಳು ಇನ್ನೂ ನೀಟ್ ತಮ್ಮ ಇನ್ವಾಲ್ವ್ಮೆಂಟ್ ಹೆಚ್ಚು ಮಾಡಿದ್ರೆ ಮೂವಿ ಚಲೋ ಮೂಡಿ ಬರೋ ಚಾನ್ಸಸ್ ಭಾಳ ಐತಿ. ಆನಂತರ ಈ ಒಂದು ಮೂವಿಗೆ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ನನ್ನ ಪ್ರಕಾರ ಈಗ ಪ್ರೆಸೆಂಟಾಗಿ ಟ್ರೈಲರಿಗೆ ಕೊಡೋದಾದ್ರೆ ಒಂದು 5 ಸ್ಟಾರಿಗೆ 3 ಸ್ಟಾರನ್ನು ಕೊಡ್ತಾನು. ಮುಂದೆ ಮೂವಿ ರಿಲೀಸ್ ಆಗ್ಬೇಕು ನೋಡೋಣ. ಹೋಪ್ ಇಟ್ಟಿದ್ದ ಮೂವಿ ಎಲ್ಲ ಲಾಸನ್ನು ಅನುಭವಿಸತ್ತಾವೆ. ಆ ಕಾರಣಕ್ಕೆ ಒಂದು ಮೂವಿ ರಿಲೀಸ್ ಆದಮೇಲೆ ಈ ಮೂವಿ ಯಾವ ರೀತಿ ಐತಿ ಮತ್ತು ಮೂವಿಗೆ ಇನ್ನೂ ಏನೇನು ಇರಬೇಕಾಗಿತ್ತು ಮತ್ತು ಏನು ಇರಬಾರ್ದಾಗಿತ್ತು ಅನ್ನೋ ಎಲ್ಲ ವಿಷಯಗಳನ್ನ ಅವಾಗ ನೋಡೋಣ. ಸದ್ಯಕ್ಕೆ ಇದಾಗಿತ್ತು ಒಂದು ಟನಲ್ ಮೂವಿದ ಒಂದು ಟ್ರೈಲರ್ ರಿವ್ಯೂ ಅಂತ ಹೇಳ್ಬೋದು. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ.